ಹಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಕ್ಯೂಟ್ ಟ್ರೀಟ್ ಚಾನಲ್. ಸೊ ನಾನಿವತ್ತು ಹೆಲ್ದಿ ಬನಾನಾ ಬ್ರೇಕ್ಫಾಸ್ಟ್ ಆರ್ ಸ್ನ್ಯಾಕ್ಸ್ ರೆಸಿಪಿ ಮಕ್ಕಳಿಗೆಲ್ಲ ತುಂಬಾ ಒಳ್ಳೆಯದು, ಹಾಗೆ ತುಂಬ ಈಸಿ ಮಾಡೋದಕ್ಕೆ. ಇಲ್ಲಿ ಸ್ವಲ್ಪ ಕಾಯಿ ತುರಿ, ಗೋಧಿ ಹಿಟ್ಟು, ಹಾಲು, ಒಂದು ನೇಂದ್ರ ಬನಾನಾ, ಸ್ವಲ್ಪ ಬೆಲ್ಲ, ತುಪ್ಪ, ಹಾಗೆ ನೀರು 1 ಕಪ್. ಸೊ ಇಲ್ಲಿ ನಾನು ಸ್ವಲ್ಪ ಒಂದು ಕಪ್ನಷ್ಟು ಗ್ರೇಟೆಡ್ ಕೊಕೊನಟ್ ತೊಗೊಂಡಿದ್ದೆ, ಅದ್ರಲ್ಲಿ ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಹಾಗೆ ಗೋಧಿ ಹಿಟ್ಟಿನಲ್ಲಿ 1.5 ಕಪ್ನಷ್ಟು ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ. ಸೊ ನಾನು 1 ಕಪ್, ಯಾವ ಕಪ್ ಅಂತ ಹೇಳ್ತೀನಿ, ಅದೇ ಕಪ್ಪಲ್ಲಿ ನಾನು ಎಲ್ಲ ಹಾಲು, ನೀರು, ಹಾಗೆ ಗೋಧಿ ಹಿಟ್ಟು ಮೆಷರ್ಮೆಂಟ್ ತೊಗೊಂಡಿರೋದು. ಸೊ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ಹಾಗೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ, ಹಾಗೆ 1 ಮೊಟ್ಟೆ. ಸೊ ಈ ರೆಸಿಪಿ ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಬೋದು, ಇಲ್ಲ ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಕೊಟ್ಟು ಕಳಿಸ್ಬೋದು, ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸಿಗಾದ್ರೂ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಹಾಗೆ ತುಂಬ ಹೆಲ್ದಿಯೂ ಕೂಡ. ಸೊ ಇಲ್ಲಿ ನಾನು ಬೆಲ್ಲ ಬಳಸ್ತಾ ಇದ್ದೀನಿ, ನೀವು ಬೇಕಾದರೆ ಶುಗರ್ ಯೂಸ್ ಮಾಡ್ಬೋದು. ಸೊ ಬೆಲ್ಲ ಇನ್ನೂ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಹಾಗಾಗಿ. ಆ್ಯಂಡ್ 1 ಕಪ್ನಷ್ಟು ನೀರು. ಸೊ ಇಲ್ಲಿ ಹಾಲು ಹಾಕ್ತಿದ್ದೀನಲ್ಲ, ಅದೇ ಕಪ್ನಲ್ಲಿ ನಾನು ಎಲ್ಲ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. 1 ಕಪ್ ಹಾಲು, 1 ಕಪ್ ಹಾಲು, 1 ಕಪ್ ನೀರು, ಹಾಗೆ 1.5 ಕಪ್ನಷ್ಟು ಗೋಧಿ ಹಿಟ್ಟು. 1.5 ಕಪ್ ಇಲ್ಲ 2 ಕಪ್ ಆದರೂ ಹಾಕೋಬೋದು. ಸೊ ನೇಂದ್ರ ಬನಾನಾ ಹೀಗೆ ಕಟ್ ಮಾಡಿ ಇಟ್ಕೋಬೇಕು. ಸೊ ನಾನು ಇಷ್ಟನ್ನೆಲ್ಲ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಬ್ಯಾಟರ್. ಸೊ ಈಗ ಬ್ಯಾಟ್ರೆಲ್ಲ ರೆಡಿಯಾಗಿದೆ, ನೋಡ್ತಿದ್ರು. ಬನಾನಾ ಇಷ್ಟು ಸಣ್ಣ ಕಟ್ ಮಾಡಿಕೊಂಡ್ರೆ ಸಾಕು. ಬ್ಯಾಟರ್ ರೆಡಿಯಾಗಿದೆ. ಈಗ ಈ ರೀತಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ, ತುಂಬ ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬೋದು. ಸೊ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನೀವು ಯಾವ ಥರ ರೆಸಿಪೀಸ್ ಮಾಡ್ತೀರಾ ನೇಂದ್ರ ಬಾಳೆಹಣ್ಣಲ್ಲಿ ಅಂತ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಬಾಕ್ಸಲ್ಲಿ, ನಾನು ಕೂಡ ಟ್ರೈ ಮಾಡ್ತೀನಿ. ಈಗ ಉಳಿದಿರೋ ಅಂತಹ ಗ್ರೇಟೆಡ್ ಕೊಕೊನಟ್ ಏನಿತ್ತು ಅದನ್ನು ನಾನಿಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಸ್ವೀಟ್ ಜಾಸ್ತಿ ಬೇಕನ್ನೋರು ಜಾಸ್ತಿ ಮಾಡ್ಕೋಬೋದು, ಯಾಕಂದರೆ ನಾನಿಲ್ಲಿ ಬನಾನಾ ಯೂಸ್ ಮಾಡ್ತೀನಿ ಪುನಃ, ಹಾಗಾಗಿ ಜಾಸ್ತಿ ತುಂಬ ಸ್ವೀಟ್ ಏನು ಮಾಡ್ತಾಯಿಲ್ಲ. ಸೊ ನಾರ್ಮಲಾಗಿ ಸ್ವೀಟ್ ಮಾಡ್ತಾಯಿರೋದು. ಸ್ವಲ್ಪ ತುಪ್ಪ ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಎಲ್ಲ ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ ಸ್ವಲ್ಪ ಅದು ಹಾಗೆ ಮಿಕ್ಸ್ ಮಾಡಿ ಇಡಿ. ಆಮೇಲೆ ಇದನ್ನ ಬಾಯ್ಲ್ ಮಾಡ್ಕೋಬೋದು. ಸೊ ರೆಸಿಪೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ. ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಹಾಕಿ ಇಷ್ಟ ಆದರೆ. ಓಕೆ, ದಯವಿಟ್ಟು ಶೇರ್ ಮಾಡಿ ಆದಷ್ಟು. ಸೊ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ ಆದಷ್ಟು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರೆಲ್ಲ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಒಂದು ಸಣ್ಣ ಪ್ಯಾನಲ್ಲಿ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ನಾನು. ಕಾದ ನಂತರ ಬ್ಯಾಟರ್ ಏನು ರೆಡಿಯಾಗಿದೆ ಅದನ್ನು ಕೂಡ ನಾನಿಲ್ಲಿ ಹಾಕ್ತಾಯಿದ್ದೀನಿ, ನೋಡ್ತಿದ್ದೀರಲ್ವ. ಸೊ ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ತುಂಬ ಹೊತ್ತು ಬೇಡ, ಒಂದು 2 ಕಡೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಚೆನ್ನಾಗಿ ಫ್ರೈ ಆದರೆ ಸಾಕು. ಸೊ ನೀವು ದೋಸೆಯಲ್ಲಿ ಯಾವ ಥರ ಮಾಡ್ತೀರ ಪ್ಯಾನ್ ಕೇಕ್ ಅದೇ ರೀತಿ. ಸೊ ಇದು ಬೇಗ ಬಾಯ್ಲ್ ಆಗೋಕ್ಕಿಂತ ಮುಂಚೆನೇ ಇದನ್ನ ಬನಾನಾ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನ ಇದ್ರ ಮೇಲೆ ಪ್ಲೇಸ್ ಮಾಡ್ಕೋಬೇಕು. ಸೊ ಈ ರೀತಿ ಇರುವಾಗ ಮಕ್ಕಳಿಗೆ ಸ್ವಲ್ಪ ಇಷ್ಟ ಆಗುತ್ತೆ, ಹಾಗೆ ತಿಂತಾರೆ. ಯಾಕೆಂದರೆ ಕೆಲವೊಂದು ಮಕ್ಕಳು ಒಂದೊಂದು ಸತಿ ತಿನ್ನೋದಿಲ್ಲ ಈ ಥರ ಸ್ನ್ಯಾಕ್ಸ್ ಅಂಥದ್ದೆಲ್ಲ. ಸೊ ಸ್ನ್ಯಾಕ್ಸಿಗೆಲ್ಲ ನೀವು ಟಿಫಿನ್ಗೆ ಕೊಟ್ಟು ಕಳಿಸಿದಾಗ ಸ್ಕೂಲಲ್ಲಾದ್ರೂ ತಿಂತಾರೆ ಮಕ್ಕಳು. ಸೊ ನೀವು ಕೂಡ ಟ್ರೈ ಮಾಡಿ. ಆ್ಯಂಡ್ ಬ್ರೇಕ್ಫಾಸ್ಟ್ಗೂ ಚೆನ್ನಾಗಿರುತ್ತೆ, ಹೆಲ್ದಿ ಕೂಡ. ಸೊ ತುಂಬ ಸಿಂಪಲ್, ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಸೊ ಈಗ ನಾನು ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿದೆ, 2 ಕಡೆನೂ ಬಾಯ್ಲ್ ಆಗಬೇಕು. ಸೊ ನೋಡಿ, ಒಂದು ಕಡೆ ಎಲ್ಲ ಚೆನ್ನಾಗಿ ಸೆಟ್ ಆಗಿದೆ. ಈಗ ಇನ್ನೊಂದು ಕಡೆ ಇದನ್ನ ಟರ್ನ್ ಮಾಡಿ ಹಾಕೋಬೇಕು. ಸೊ ನೋಡ್ತಿದ್ದೀರಲ್ವ, ಆಲ್ಮೋಸ್ಟ್ ಇಷ್ಟ ಆದರೆ ಸಾಕು, ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ. ಆ್ಯಂಡ್ ಗೋಧಿ ಹಿಟ್ಟು ಹಾಕೋದ್ರಿಂದನೂ ಹೆಲ್ದಿಯಾಗಿರುತ್ತೆ ಮೈದಾ ಎಲ್ಲ ಯೂಸ್ ಮಾಡೋದಕ್ಕಿಂತ. ಸೊ ಗೋಧಿ ಹಿಟ್ಟು ತುಂಬಾ ಒಳ್ಳೆಯದು. ಸೊ ತುಂಬ ಸಿಂಪಲ್ಲಾಗಿ ಬೇಗ ಮಾಡ್ಕೋಬೋದು. ಚೆನ್ನಾಗಿ ಎಲ್ಲ ಇದಾಗಿದೆ. ಸೊ ನೋಡ್ತಿದ್ದೀರಲ್ವ, ಬಿಸಿ ಬಿಸಿ ಬೇಕಾದರೆ ಹಾಟ್ ಕೇಸಲ್ಲಿ ಇಟ್ಟು ಸೊ ಮಾಡ್ಕೋಬೋದು. ಆ್ಯಂಡ್ ಇದಕ್ಕೆ ನಾನು ಸ್ವಲ್ಪ ರೆಡಿಯಾಗಿದೆ ಜೇನುತುಪ್ಪ ಹಾಕ್ತಾಯಿದ್ದೀನಿ ಅದರ ಮೇಲೆ. ಹೆಲ್ದಿಗೂ ಒಳ್ಳೆಯದು, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕ್ಯೂಟ್ ಟ್ರೀಟ್ ಚಾನಲ್. ಹೀಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.